ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಕ್ರಿಯೇಟರ್ಸ್ ಕೋಚ್ ಚಾನಲ್. 1987ರಲ್ಲಿ ಅಮೆರಿಕಾದ ಗ್ರೇಟ್ ಫಾಲ್ಸ್ ಎಂಬ ಊರಲ್ಲಿರುವ ಲಿಂಕನ್ ಎಲಿಮೆಂಟರಿ ಸ್ಕೂಲ್ನ 5ನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಅವರ ಟೀಚರ್ ಸೂಸಿ ನಾಡ್ಲಿಂಗರ್ ಅವರು ಒಂದು ಚಿಕ್ಕ ಚಳುವಳಿಯನ್ನು ಶುರು ಮಾಡ್ತಾರೆ. ಇವರೆಲ್ಲ ಸೇರಿ ಈ ಚಳುವಳಿ ಯಾಕೆ ಮಾಡ್ತಾರೆ, ಅದರ ಹಿಂದೆ ಇರೋ ಉದ್ದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೋಸ್ಟ್ಲಿ ನಿಮಗೆಲ್ರಿಗೂ ಗೊತ್ತು, ಪ್ರಪಂಚದ ಅತಿ ದೊಡ್ಡದಾದ ನದಿ ಅಮೆಝಾನ್ ಅಂತ. ಹಾಗೆ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂದರೆ ನೈಲ್ ಅಂತ. ಆದರೆ ಪ್ರಪಂಚದ ಅತಿ ಚಿಕ್ಕದಾದ ನದಿ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಆನ್ಸರ್ ಮಾಡೋಕ್ಕಾಗತ್ತಾ? ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಿಂಕನ್ ಸ್ಕೂಲ್ನ ವಿದ್ಯಾರ್ಥಿಗಳು ಮತ್ತು ಅವರ ಟೀಚರ್ 1987ರಲ್ಲಿ ಚಳುವಳಿಯನ್ನು ಶುರು ಮಾಡಿರ್ತಾರೆ. ಈ ವಿದ್ಯಾರ್ಥಿಗಳು ಓದುವ ಊರಲ್ಲಿ ಮಿಸ್ಸೋರಿ ಎಂಬ ನದಿ ಹರಿಯುತ್ತೆ. ಇಲ್ಲಿ ಜೈಂಟ್ ಸ್ಪ್ರಿಂಗ್ ಸ್ಟೇಟ್ ಪಾರ್ಕ್ ಎಂಬ ಜಾಗದಲ್ಲಿ ಒಂದು ಚಿಕ್ಕ ನದಿ ಉಗಮವಾಗಿ ಮಿಸ್ಸೋರಿ ನದಿಗೆ ಸೇರುತ್ತೆ. ಈ ಚಿಕ್ಕ ಉಪನದಿಯನ್ನು ಪ್ರಪಂಚದ ಅತಿ ಚಿಕ್ಕದಾದ ನದಿ ಎಂಬ ಹೆಗ್ಗಳಿಕೆ ಸಿಗಬೇಕು ಹಾಗೂ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಇದನ್ನು ಸೇರಿಸಬೇಕು ಎನ್ನುವುದು ಈ ಚಳುವಳಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ವಿದ್ಯಾರ್ಥಿಗಳು ಮತ್ತು ಟೀಚರ್ ಚಳುವಳಿಯನ್ನು ಶುರು ಮಾಡ್ತಾರೆ. ಆದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸಬೇಕು ಅಂದರೆ ಈ ನದಿಗೆ ಒಂದು ಹೆಸರಿರಬೇಕಾಗತ್ತೆ. ಆದರೆ ಈ ನದಿಗೆ ಆ ಸಮಯದಲ್ಲಿ ಏನೂ ಹೆಸರು ಇರೋದಿಲ್ಲ. ಈ ಉಪನದಿಗೆ ಏನು ಹೆಸರು ಇಡಬೇಕು ಅಂತ ಎಲ್ಲರೂ ಕೂತು ಯೋಚನೆ ಮಾಡುವಾಗ ತಿಳಿದದ್ದು ಏನಂದರೆ, ಈ ಉಪನದಿಯ ನೀರನ್ನು ಬಳಸ್ಕೊಂಡು ಸುತ್ತಮುತ್ತಲಿನ ಜನ ರೇನ್ಬೋ ಟ್ರಾಟ್ ಎಂಬ ಮೀನನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಮೀನು ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರುವ ವಸ್ತು ಮೀನಿನ ಮೊಟ್ಟೆ. ಈ ರೇನ್ಬೋ ಟ್ರಾಟ್ ಮೀನಿನ ಮೊಟ್ಟೆಗೆ ರೋ ಅಂತ ಕರೀತಾರೆ. ರೋ ಅನ್ನೋ ಹೆಸರು ಸೂಕ್ತವಾಗಿದೆ ಅಂತ ತಿಳಿದು ಅವರು ಈ ನದಿಗೆ ರೋ ರಿವರ್ ಎಂದು ನಾಮಕರಣ ಮಾಡ್ತಾರೆ. ಈ ಹೆಸರನ್ನು ಯುನೈಟೆಡ್ ಸ್ಟೇಟ್ಸ್ ಬೋರ್ಡ್ ಆಫ್ ಜಿಯೋಗ್ರಫಿಕಲ್ ನೇಮ್ಸ್ಗೆ ಕೂಡ ಕಳಿಸುತ್ತಾರೆ. ನಂತರ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ರೋ ರಿವರನ್ನು ಪ್ರಪಂಚದ ಅತ್ಯಂತ ಚಿಕ್ಕದಾದ ನದಿ ಅಂತ ಘೋಷಿಸಿ ಅಂತ ಕೇಳಿಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ 1989ರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ರೋ ರಿವರನ್ನು ಪ್ರಪಂಚದ ಅತ್ಯಂತ ಚಿಕ್ಕದಾದ ನದಿ ಎಂದು ಘೋಷಿಸುತ್ತಾರೆ. ರೋ ನದಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಪಡೆದ ಮೇಲೆ ನಿಮ್ಮಲ್ಲೆಲ್ಲ ಒಂದು ಕುತೂಹಲ ಮೂಡಿರಬಹುದು, ರೋ ನದಿಯ ಉದ್ದ ಎಷ್ಟಿರಬಹುದು ಅಂತ. ರೋ ನದಿಯ ಉದ್ದ ಕೇವಲ 201 ಅಡಿ. ಹೌದು ಸ್ನೇಹಿತರೆ, ರೋ ನದಿಯ ಉದ್ದ ಕೇವಲ 201 ಅಡಿ. ರೋ ರಿವರ್ಗಿಂತ ಮೊದಲು ಅಮೆರಿಕದ ಒರೆಗಾನ್ ರಾಜ್ಯದ ಲಿಂಕನ್ ಸಿಟಿಯ ಡಿ ರಿವರ್ ಎನ್ನುವ ನದಿ ಪ್ರಪಂಚದ ಅತ್ಯಂತ ಚಿಕ್ಕದಾದ ನದಿ ಎಂಬ ಬಿರುದನ್ನು ಹೊಂದಿತ್ತು. ಡಿ ರಿವರ್ನ ಉದ್ದ ಕೇವಲ 440 ಅಡಿಯಾಗಿದೆ. ರೋ ನದಿಯನ್ನು ಪ್ರಪಂಚದ ಅತಿ ಚಿಕ್ಕದಾದ ನದಿ ಎಂದು ಘೋಷಿಸಿದ ಮೇಲೆ ಬಹಳಷ್ಟು ಚರ್ಚೆಗಳು ಶುರುವಾದವು. ಈ ಚರ್ಚೆಗಳು ನದಿ ಎಂದರೆ ಏನು, ನದಿ ಎಂಬ ಪದದ ಅರ್ಥ ಏನು, ಹರಿಯುವ ನೀರನ್ನು ಒಂದು ನದಿ ಎಂದು ಘೋಷಿಸಲು ಏನೇನು ಕ್ರೈಟೀರಿಯಾ ಕನ್ಸಿಡರ್ ಮಾಡಬೇಕು ಎಂಬೆಲ್ಲ ಚರ್ಚೆಗಳು ಶುರುವಾದವು. ಇದರ ಮಧ್ಯೆ ಲಿಂಕನ್ ಸಿಟಿಯ ಜನರು ತಮ್ಮ ಡಿ ರಿವರ್ನ ಶಾರ್ಟೆಸ್ಟ್ ರಿವರ್ ಎಂಬ ಬಿರುದನ್ನು ಮರಳಿ ಪಡೆಯಲು ಡಿ ರಿವರ್ನ ಹೊಸ ಅಳತೆಯನ್ನು ಕೊಡುತ್ತಾರೆ. ಹೊಸ ಅಳತೆಯ ಪ್ರಕಾರ ಡಿ ರಿವರ್ನ ಉದ್ದ 120 ಅಡಿ ಎಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಕಳಿಸುತ್ತಾರೆ. ಇದರ ಮಧ್ಯ ಲಿಂಕನ್ ಸಿಟಿ ಚೇಂಬರ್ ಆಫ್ ಕಾಮರ್ಸ್ ರವರು ರೋ ನದಿಯನ್ನು ಒಂದು ಡ್ರೈನೇಜ್ ಡಿಚ್ ಎಂದರೆ ಚರಂಡಿಯನ್ನು ಸ್ಕೂಲ್ ಪ್ರಾಜೆಕ್ಟ್ಗಾಗಿ ಸರ್ವೆ ಮಾಡಿ ನದಿ ಎಂದು ಕರೀತಾ ಇದ್ದಾರೆ ಎಂದು ಆರೋಪವನ್ನು ಮಾಡುತ್ತಾರೆ. ಇದಕ್ಕೆ ಪ್ರತಿಯಾಗಿ ರೋ ನದಿಯ ಸಪೋರ್ಟರ್ಸ್ ಡಿ ನದಿ ಕೇವಲ ಒಂದು ಸಮುದ್ರದ ಹಿನ್ನೀರು ಎಂದು ಆರೋಪಿಸುತ್ತಾರೆ. ಇದರ ನಡುವೆ ರೋ ನದಿಯ ಸಪೋರ್ಟರ್ಸ್ ರೋ ನದಿಯ ಮತ್ತೊಂದು ಭಾಗದ ಅಳತೆ ಕೇವಲ 30 ಅಡಿ, ಆದ್ದರಿಂದ ಇದರ ಹೊಸ ಸರ್ವೆಯನ್ನು ಮಾಡಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಪ್ರಪಂಚದ ಅತ್ಯಂತ ಚಿಕ್ಕದಾದ ನದಿ ಎಂಬ ಬಿರುದು ತುಂಬ ಚರ್ಚೆಗೆ ಗ್ರಾಸವಾದ ಬಿರುದು. ಇಲ್ಲಿ ಹಲವಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವಿಲ್ಲ ಎಂಬ ಕಾರಣಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಈ ಕೆಟಗರಿಯನ್ನು 2006ರಲ್ಲಿ ತಮ್ಮ ಲಿಸ್ಟ್ನಿಂದ ತೆಗೆಯುತ್ತಾರೆ. ಆದರೆ ಇಂಟರ್ನೆಟ್ನ ಹೊಸ ಡೇಟಾ ಪ್ರಕಾರ ಜಾರ್ಜಿಯಾ ದೇಶದ ರೇಪುರಾ ನದಿ ಪ್ರಪಂಚದ ಅತ್ಯಂತ ಚಿಕ್ಕದಾದ ನದಿಯಾಗಿದೆ. ಇದರ ಉದ್ದ ಕೇವಲ 59 ಅಡಿ. ವಿಪರ್ಯಾಸವೇನೆಂದರೆ ರೋ ನದಿ ಮತ್ತು ಡಿ ನದಿಯ ಬಳಿ ಇವು ಇನ್ನೂ ಜಗತ್ತಿನ ಅತ್ಯಂತ ಚಿಕ್ಕದಾದ ನದಿ ಎಂಬ ಬೋರ್ಡನ್ನು ಅಲ್ಲಿನ ಜನ ಇಟ್ಟಿದ್ದಾರೆ.